ನಾಳೆ ನಾಡಿದ್ದು ದೇಶಾದ್ಯಂತ ಕಾರ್ಮಿಕರಿಂದ ಮುಷ್ಕರ ನಡೆಯಲಿದ್ದು ಭಾರತ್ ಬಂದ್ಗೆ ಕರೆ ನೀಡಿದೆ. ಇದರಿಂದ ನಾಳೆ ನಾಡಿದ್ದು ಬಿಎಂಟಿಸಿ, ಕೆಎಸ್ಆರ್ಟಿಸಿ ಬಸ್ಗಳು, ಆಟೋ ಕ್ಯಾಬ್ ರಸ್ತೆಗೆ ಇಳಿಯುವುದಿಲ್ಲ. ಖಾಸಗಿ ಶಾಲಾ ಕಾಲೇಜುಗಳಿಗೆ ರಜೆ ಇರುತ್ತೆ. ಹಾಗೂ ಬೆಂಗಳೂರು ವಿವಿ, ಧಾರವಾಡ ವಿವಿ, ತುಮಕೂರು ವಿವಿ ಪರೀಕ್ಷೆಗಳು ಮುಂದೂಡಿಕೆ ಮಾಡಿದ್ದಾರೆ. ಇನ್ನು ಎಂದಿನಂತೆ ಆಸ್ಪತ್ರೆ, ಮೆಡಿಕಲ್, ಆಂಬ್ಯುಲೆನ್ಸ್ ಸೇವೆ ಲಭ್ಯ ಇರುತ್ತೆ. ತರಕಾರಿ, ಹಾಲು, ಪೇಪರ್ ಸಿಗುತ್ತೆ. ಹಾಗೂ ಮೆಟ್ರೋ, ಖಾಸಗಿ ಬಸ್ ಸಂಚಾರಕ್ಕಿಲ್ಲ ಮುಷ್ಕರ ಬೆಸಿ. ಓಲಾ, ಊಬರ್ ಸೇವೆ ಇರುತ್ತೆ. ಸರ್ಕಾರಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡುವ ಅಧಿಕಾರ ಜಿಲ್ಲಾಧಿಕಾರಿಗಳಿಗೆ ಬಿಟ್ಟಿದ್ದು. ಇನ್ನು ಪೆಟ್ರೋಲ್ ಬಂಕ್, ಮಾಲ್, ಥಿಯೇಟರ್ಗಳು, ರಾಷ್ಟ್ರೀಕೃತ ಬ್ಯಾಂಕ್ಗಳ ಸೇವೆ ಎಂದಿನಂತೆ ಲಭ್ಯ ಇರುತ್ತೆ. ನಾಳೆ ನಾಡಿದ್ದು ದೇಶಾದ್ಯಂತ ಕಾರ್ಮಿಕರಿಂದ ಮುಷ್ಕರ ನಡೆಯಲಿದ್ದು ಭಾರತ್ ಬಂದ್ಗೆ ಕರೆ ನೀಡಿದೆ. ಇದರಿಂದ ನಾಳೆ ಮತ್ತು ನಾಡಿದ್ದು ಬಿಎಂಟಿಸಿ, ಕೆಎಸ್ಆರ್ಟಿಸಿ ಬಸ್ಸುಗಳು, ಆಟೋ ಕ್ಯಾಬ್ ರಸ್ತೆಗೆ ಇಳಿಯೋದಿಲ್ಲ. ಸೊ ಯಾರಾದರೂ ಊರಿಗೆ ಹೋಗಬೇಕು ಅನ್ನೋದ್ರ ಬಗ್ಗೆ ಏನಾದರೂ ಪ್ಲಾನ್ ಮಾಡ್ಕೊಂಡಿದ್ರೆ ನಾಳೆಯಿಂದ ಸ್ವಲ್ಪ 2 ದಿನಗಳ ಕಾಲ ಅದನ್ನ ಪ್ಲಾನ್ಸ್ ಮುಂದೂಡಿಕೆ ಮಾಡಿ, ಇಲ್ಲದಿದ್ರೆ ಸಾಕಷ್ಟು ಸಮಸ್ಯೆ ಆಗಲಿದೆ. ಇನ್ನು ಖಾಸಗಿ ಶಾಲಾ ಕಾಲೇಜುಗಳು ಕೂಡ ರಜೆ ಇರುತ್ತೆ. ಹಾಗೂ ಬೆಂಗಳೂರು ವಿವಿ, ಧಾರವಾಡ ವಿವಿ, ತುಮಕೂರು ವಿವಿ ಪರೀಕ್ಷೆಗಳು ಕೂಡ ಮುಂದೂಡಿಕೆ ಮಾಡಿದ್ದಾರೆ. ಇನ್ನು ಎಂದಿನಂತೆ ಆಸ್ಪತ್ರೆಗಳಿರುತ್ತೆ. ಮೆಡಿಕಲ್, ಆಂಬ್ಯುಲೆನ್ಸ್ ಸೇವೆ ಎಲ್ಲವೂ ಕೂಡ ಲಭ್ಯ ಇರುತ್ತೆ. ಅಲ್ಲಿ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ. ತರಕಾರಿ ಮತ್ತು ಹಾಲು, ಪೇಪರು ಎಲ್ಲ ಸಿಗುತ್ತೆ. ಇನ್ನು ಮೆಟ್ರೋ, ಖಾಸಗಿ ಬಸ್ ಸಂಚಾರಕ್ಕೆಲ್ಲ ಮುಷ್ಕರ ಬಿಸಿ. ಇನ್ನು ಓಲೋ, ಊಬರ್ ಸೇವೆ ಕೂಡ ಇರುತ್ತೆ. ಸರ್ಕಾರಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡುವ ಅಧಿಕಾರ ಜಿಲ್ಲಾಧಿಕಾರಿಗಳಿಗೆ ಬಿಟ್ಟಿದ್ದು. ಇನ್ನು ಪೆಟ್ರೋಲ್ ಬಂಕ್, ಮಾಲು, ಥಿಯೇಟರ್ಗಳು, ರಾಷ್ಟ್ರೀಕೃತ ಬ್ಯಾಂಕ್ಗಳ ಸೇವೆ ಎಂದಿನಂತೆ ಲಭ್ಯ ಇರುತ್ತೆ. ಅದಕ್ಕೆ ಯಾವುದೇ ರೀತಿ ನಾಳೆ ಒಂದು ಬಂದಿರೋದಿಲ್ಲ. ಸೊ ಎಲ್ಲದರ ಬಗ್ಗೆ ಅಂದ್ರೆ ಒಂದು ಕೆಎಸ್ಆರ್ಟಿಸಿ, ಬಿಎಂಟಿಸಿ ಬಸ್ಗಳು ಲಭ್ಯವಿರುತ್ತೆ. ಜೊತೆಗೆ ಓಲೋ, ಊಬರ್ ಎಲ್ಲವೂ ಕೂಡ ಸ್ತಬ್ಧವಿರುತ್ತೆ ನಾಳೆ. ಸೊ ಹೀಗಾಗಿ ಯಾರಾದರೂ ನಾಳೆ ಎಲ್ಲಾದ್ರೂ ಹೋಗಬೇಕು ಅನ್ನೋದ್ರ ಬಗ್ಗೆ ಏನಾದರೂ ಪ್ಲಾನ್ ಮಾಡ್ಕೊಂಡಿದ್ರೆ ಸ್ವಲ್ಪ ಪ್ಲಾನ್ಸ್ ಅನ್ನ ಮುಂದೂಡಿಕೆ ಮಾಡಿ. ಯಾಕಂದ್ರೆ 2 ದಿನಗಳ ಕಾಲ ಈ ಬಂದಿರುತ್ತೆ. ಕಾರ್ಮಿಕರು ಕೆಲವೊಂದು ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಬೇಡಿಕೆ ಈಡೇರಿಸುವವರೆಗೂ ಪ್ರತಿಭಟನೆ ಮಾಡ್ತೇವೆ ಅಂತ ಕೂಡ ಎಚ್ಚರವನ್ನ ನೀಡಿದ್ದಾರೆ. ಓಕೆ, ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಗಳೂರಿನಿಂದ ಪ್ರಜ್ವಲ್ ಅಮೀನ್ ಹಾಗೂ ಶಿವಮೊಗ್ಗದಿಂದ ನವೀನ್ ನೇರ ಸಂಪರ್ಕದಲ್ಲಿ. ನಾಳೆ ಕೆಎಸ್ಆರ್ಟಿಸಿ, ಬಿಎಂಟಿಸಿ ಬಸ್ ಇರೋದಿಲ್ಲ. ಸೊ ಹೀಗಾಗಿ ಜನ ಏನ್ ಹೇಳ್ತಾರೆ, ಸಹಜವಾಗಿ ಇದರಿಂದ ಬಂದ್ ಅಂದಿದ ತಕ್ಷಣ ಸಾರ್ವಜನಿಕರಿಗೆ ಎಷ್ಟು ತೊಂದರೆ ಆಗುತ್ತೆ ಅನ್ನೋದು ನಮಗೂ ನಿಮ್ಗೆ ಎಲ್ರಿಗೂ ಕೂಡ ಗೊತ್ತು. ಏನ್ ಹೇಳ್ತೀರಾ ಪ್ರಜ್ವಲ್? ಖಂಡಿತವಾಗ್ಲೂ ದಿವ್ಯಾ, ಈಗಾಗಲೇ ನಾಳೆ ಮತ್ತು ನಾಡಿದ್ದು ಒಂದು ಬಂದ್ಗೆ ಕರೆ ಕೊಟ್ಟಿರುವ ಒಂದು ಕಾರ್ಮಿಕ ಇಲಾಖೆ, ಅದಕ್ಕೆ ಸಂಬಂಧಿಸಿದಂತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸ್ವಲ್ಪ ಮಟ್ಟಿಗೆ ಬಂದ್ಗೆ ಬೆಂಬಲ ಸೂಚಿಸಿದ್ದು ಇಲಾಖೆ ಆಗಿರ್ಬೋದು ಅಥವಾ ಸಂಘಟನೆ ಯಾವುದು ಕೂಡ ಅಷ್ಟರ ಮಟ್ಟಿಗೆ ಬೆಂಬಲ ಸೂಚಿಸಿಲ್ಲ ಅಂತಾನೆ ಹೇಳ್ಬೋದು. ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 11 ಸಂಘಟನೆಗಳು ಮಾತ್ರ ಈ ಒಂದು ಬಂದ್ಗೆ ನಾಳೆ ಮತ್ತು ನಾಡಿದ್ದು ನಡೆಯುವ ಬಂದ್ಗೆ ಒಂದು ಬೆಂಬಲವನ್ನ ಸೂಚಿಸಿರುವಂತದ್ದು. ಅದೇ ರೀತಿಯಾಗಿ ಈಗಾಗಲೇ ಇಲ್ಲಿ ಒಂದು ಬಂದ್ಗೆ ಕರೆ ಕೊಟ್ಟಿರುವ ಪ್ರಮುಖರು ಹೇಳುವ ಪ್ರಕಾರ ನಾಳೆ ಮಾತ್ರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಂದ್ ಇರುತ್ತೆ. ಅದು ಕೂಡ ಕೇವಲ 11 ಸಂಘಟನೆಗಳು ಮಾತ್ರ ಈ ಒಂದು ಬಂದ್ಗೆ ಬೆಂಬಲವನ್ನ ಸೂಚಿಸಿರುವಂತದ್ದು. ನಾಡಿದ್ದು ಏನಿದೆ ಆ ಒಂದು ಬಂದ್ಗೆ ಯಾವುದೇ ಒಂದು ಬಂದ್ ಇರೋದಿಲ್ಲ. ಕೇವಲ ಕಾರ್ಮಿಕ ವರ್ಗದವರು ಒಂದು ಪ್ರತಿಭಟನೆಯ ಮೂಲಕ ಒಂದು ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ ಎಂಬ ಹೇಳಿಕೆಯನ್ನ ಕೂಡ ಈಗಾಗಲೇ ಪ್ರತಿಭಟನೆ ನಡೆಸುವ ಸಂಘಟನೆಯವರು ಕೂಡ ಕೊಟ್ಟಿರುವಂತದ್ದು. ಅದೇ ರೀತಿಯಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಖಾಸಗಿ ಬಸ್ಗಳು ಬಂದ್ ಆದ್ರೆ ಮಾತ್ರ ಎಲ್ಲ ಬಂದ್ಗಳು ಕೂಡ ಯಶಸ್ವಿಯಾಗಲು ಸಾಧ್ಯ. ಆದ್ರೆ ಖಾಸಗಿ ಬಸ್ಗಳು ಕೂಡ ಇಂದಿಗೂ ಸುಮಾರು ಈಗಾಗಲೇ ಒಂದು 6 ಗಂಟೆ ತನಕ ಒಂದು ಮೀಟಿಂಗ್ ಇರುವುದರಿಂದ 6 ಗಂಟೆ ನಂತರ ಎಲ್ಲ ಒಂದು ಮಾಹಿತಿಗಳು ಕೂಡ ಲಭ್ಯವಾಗಲಿದೆ. ಯಾಕಂದ್ರೆ ಖಾಸಗಿ ಬಸ್ಗಳು ಮಾತ್ರ ಬಂದ್ ಮಾಡಿದ್ರೆ ಒಂದು ದಕ್ಷಿಣ ಕನ್ನಡ ಜಿಲ್ಲೆ ಆಗಿರ್ಬೋದು, ಉಡುಪಿ ಜಿಲ್ಲೆ ಆಗಿರ್ಬೋದು, ಈ ಒಂದು ಕರಾವಳಿ ಪ್ರದೇಶ ಬಂದ್ ಯಶಸ್ವಿಯಾಗುತ್ತೆ. ಆದ್ರೆ ಖಾಸಗಿ ಬಸ್ಗಳು ಯಾವುದೇ ಒಂದು ಬೆಂಬಲವನ್ನ ಸೂಚಿಸಿಲ್ಲ. ಅದೇ ರೀತಿ ಆಟೋ ವಿಷಯಕ್ಕೆ ಬಂದ್ರೆ ಕೂಡ ಸುಮಾರು ಒಂದು ಕಮ್ಯುನಿಸ್ಟ್ ಪ್ರೇರಿತ ಆಟೋ ಚಾಲಕರು ಏನಿದ್ದಾರೆ ಅವರು ಮಾತ್ರ ಒಂದು ಬೆಂಬಲವನ್ನ ಸೂಚಿಸಿರುವಂತದ್ದು. ಉಳಿದ ಸುಮಾರು 80% ಆಟೋ ರಿಕ್ಷಾದವರು ಈಗಾಗಲೇ ಬೆಂಬಲವನ್ನ ಸೂಚಿಸಿಲ್ಲ. ಎಂದಿನಂತೆ ಆಟೋ ಸಂಚಾರ ಇರುತ್ತೆ ಎಂಬ ಮಾಹಿತಿಯನ್ನು ಕೂಡ ಕೊಟ್ಟಿರುವಂತದ್ದು. ಅದೇ ರೀತಿಯಾಗಿ ಬ್ಯಾಂಕ್ಗಳು, LICಗಳು ಬಂದ್ ಇರುತ್ತೆ. ಆದ್ರೆ ಕೆಲವೊಂದು ಸಂಘಟನೆಗಳು ಯಾವುದೇ ಒಂದು ಬೆಂಬಲವನ್ನ ಸೂಚಿಸಿಲ್ಲ ಎಂಬ ಮಾಹಿತಿಗಳು ಕೂಡ ಲಭ್ಯವಾಗಿರುವಂತದ್ದು. ಆದ್ರೆ ಖಾಸಗಿ ಬಸ್ 6 ಗಂಟೆ ಒಳಗೆ ಏನೊಂದು ಸಭೆ ಕರೆದಿದ್ದಾರೆ. ಆ ಒಂದು ಸಭೆಯಲ್ಲಿ ಸಂಪೂರ್ಣವಾಗಿ ಮಾಹಿತಿ ಲಭ್ಯವಾಗಲಿದೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಅದೇ ರೀತಿಯಾಗಿ ಈಗಾಗಲೇ ಖಾಸಗಿ ಒಂದು ಕೆಲವೊಂದು ಭಾಗಕ್ಕೆ ಮಾತ್ರ ಅಂದ್ರೆ ಮಂಗಳೂರಿನಿಂದ ವಿಟ್ಲ ಆಗಿರ್ಬೋದು, ಸುಳ್ಯ ಭಾಗಕ್ಕೆ ಮಾತ್ರ ಸರ್ಕಾರಿ ಬಸ್ಗಳು ಇರೋದ್ರಿಂದ ಖಾಸಗಿ ಬಸ್ಗಳನ್ನೇ ಅವಲಂಬಿಸಿದವರು ಜಾಸ್ತಿ ಇರೋದ್ರಿಂದ ಖಾಸಗಿ ಬಸ್ ಬಂದ್ ಮಾಡಿದ್ರೆ ಮಾತ್ರ ಈ ಒಂದು ಬಂದ್ ಯಶಸ್ವಿಯಾಗಲು ಸಾಧ್ಯವಾಗುತ್ತೆ. ದಿವ್ಯಾ. ಓಕೆ ಪ್ರಜ್ವಲ್ ಅಮೀನ್, ಓಕೆ, ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಶಿವಮೊಗ್ಗ ಪ್ರತಿನಿಧಿ ನವೀನ್. ನಾಳೆ ಬಂದ್ಗೆ ಯಾವೆಲ್ಲ ಸಂಘಟನೆಗಳು ಇದರಲ್ಲಿ ಕೈ ಜೋಡಿಸಿದೆ ಮತ್ತು ಬಂದ್ಗೆ ಯಾವ ರೀತಿ ಸಿದ್ಧತೆಯನ್ನ ಮಾಡಿಕೊಂಡಿದೆ? ಶಿವಮೊಗ್ಗದಲ್ಲಿ ಜನತೆ ಏನ್ ಹೇಳ್ತಾರೆ? ನಾಳೆ ಕೆಎಸ್ಆರ್ಟಿಸಿ, ಬಿಎಂಟಿಸಿ ಬಸ್ ಬೇರೆ ಇರೋದಿಲ್ಲ.
ದಿವ್ಯ, ಏನು ಕಾರ್ಮಿಕ ಸಂಘಟನೆಗಳು ಕೇಂದ್ರ ಸರ್ಕಾರದ ಏನು ಕಾರ್ಮಿಕ ನೀತಿ ವಿರೋಧಿ ಮತ್ತು ಹಣದುಬ್ಬರ ಏರಿಕೆ ಹಾಗೂ ಏನು ಮೋಟಾರ್ ವಾಹನ ಕಾಯ್ದೆ ತಿದ್ದುಪಡಿ ಸಂಬಂಧಪಟ್ಟಂಗೆ ನಾಳೆ ಹಾಗೂ ನಾಡಿದ್ದು ಏನು ರಾಷ್ಟ್ರವ್ಯಾಪಿ ಮುಷ್ಕರಕ್ಕೆ ಕರೆ ನೀಡಿವೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಏನು ಈ ಕಾರ್ಮಿಕ ಸಂಘಟನೆ ಕರೆ ನೀಡುವಂಥ ಬೆಂಬಲಿಗೆ ಯಾವುದೇ ರೀತಿಯ ಪ್ರತಿಕ್ರಿಯೆ ವ್ಯಕ್ತವಾಗಿಲ್ಲ ಅಂತಲೇ ಹೇಳ್ಬೋದು. ಏನು KSRTC ಮತ್ತು ಬ್ಯಾಂಕ್ ನೌಕರರು ಮಾತ್ರ ಏನು ಈಗಾಗಲೇ ಬೆಂಬಲವನ್ನು ಏನು ಕಾರ್ಮಿಕ ಸಂಘಟನೆ ಹೋರಾಟಕ್ಕೆ ಬೆಂಬಲವನ್ನು ನೀಡಿರುವಂಥದ್ದು. ಅದರ ಹೊರತುಪಡಿಸಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಖಾಸಗಿ ಬಸ್ಗಳ ಮಾಲೀಕರ ಸಂಘದ ಒಕ್ಕೂಟದಿಂದ ಈಗಾಗಲೇ ಬಂದು ಏನು ಮುಷ್ಕರಕ್ಕೆ ಬೆಂಬಲವನ್ನು ನೀಡುವುದಿಲ್ಲ. ಹಾಗಾಗಿ ನಾಳೆ ಎಂದಿನಂತೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಖಾಸಗಿ ಬಸ್ಗಳ ಸಂಚಾರ ಇರುತ್ತೆ ಅಂತ ಹೇಳಿರುವಂಥದ್ದು. ಹಾಗೆ ಇನ್ನು ಆಟೋ ಟ್ಯಾಕ್ಸಿಗಳೆಲ್ಲ ವಿಚಾರದಲ್ಲೂ ಕೂಡ ಏನು ಕಾರ್ಮಿಕ ಸಂಘಟನೆಗಳ ಪರ ಬೆಂಬಲಕ್ಕೆ ಆಟೋ ಟ್ಯಾಕ್ಸಿಗಳು ಕೂಡ ಯಾವುದೇ ರೀತಿ ಬೆಂಬಲವನ್ನು ನೀಡಿಲ್ಲ. ಶಿವಮೊಗ್ಗ ಜಿಲ್ಲೆಯಲ್ಲಿ ಆಟೋ ಟ್ಯಾಕ್ಸಿಗಳು ಸಹ ಎಂದಿನಂತೆ ಸಂಚಾರ ಮಾಡ್ತಾ ಇವೆ ಅಂತ ಹೇಳ್ಬೋದು. ಹಾಗೆ ಇನ್ನು ಶಿವಮೊಗ್ಗ ಜಿಲ್ಲೆಯಲ್ಲಿ ಪೆಟ್ರೋಲ್ ಬಂಕ್ಗಳು ಕೂಡ ಹಾಗೆ ಏನು ಓಪನ್ ಆಗೇ ಇರ್ತವೆ. ಇನ್ನು ಏನು ಆರೋಗ್ಯ ಸೇವೆ ಮತ್ತು ತುರ್ತು ಸೇವೆಗಳಲ್ಲಿ ಮತ್ತು ಯಾವುದೇ ರೀತಿಯ ತೊಂದರೆ ಶಿವಮೊಗ್ಗ ಜಿಲ್ಲೆ ಜನರಿಗೆ ಆಗಲ್ಲ. ಇನ್ನು ಮಕ್ಕಳ ಹಿತದೃಷ್ಟಿಯಿಂದ ಶಾಲಾ ಕಾಲೇಜುಗಳಿಗೆ ರಜೆ ನೀಡುವ ಸಂಬಂಧಪಟ್ಟಂಗೆ ಜಿಲ್ಲಾಧಿಕಾರಿಗಳು ಸಂಜೆ ಒಂದು ನಿರ್ಣಯವನ್ನು ಕೈಗೊಳ್ಳುವ ಸಾಧ್ಯತೆ ಇದೆ. ಹಾಗೆ ಖಾಸಗಿ ಶಾಲೆಗಳ ಏನು ಸಂಘದಿಂದ ಕೂಡ ಇನ್ನು ನಾಳೆ ಮತ್ತು ನಾಡಿದ್ದು ಶಾಲಾ ಕಾಲೇಜುಗಳಿಗೆ ರಜೆ ನೀಡುವ ಬಗ್ಗೆ ನಿರ್ಧಾರವನ್ನು ಕೈಗೊಳ್ಳುತ್ತಾರೆ. ಇನ್ನು ಶಿವಮೊಗ್ಗ ಕುವೆಂಪು ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಏನು ನಾಳೆ ಮತ್ತು ನಾಡಿದ್ದು ನಡೆಯಬೇಕಾಗಿದ್ದಂಥ ಏನು ಕುವೆಂಪು ವಿಶ್ವವಿದ್ಯಾಲಯ BEd ಪರೀಕ್ಷೆಯನ್ನು ಜನವರಿ 21 ಹಾಗೂ 22ರಂದು ಈಗಾಗಲೇ ಕುವೆಂಪು ವಿಶ್ವವಿದ್ಯಾಲಯದ ಕುಲಪತಿಗಳಂತ ಜಗನ್ಶಂಕರ್ ಅವರು ಮುಂದಿಡುವಂಥದ್ದು. ದಿವ್ಯಾ, ಓಕೆ, ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ಈಗ ನಾಳೆ ಸಹಜವಾಗಿ ಸಾಕಷ್ಟು ದೂರದ ಊರುಗಳಿಗೆಲ್ಲ ಹೋಗ್ಬೇಕಾಗಿರುತ್ತೆ, ಏನೋ ಒಂದು ಅರ್ಜೆಂಟ್ ಕೆಲವೊಂದು ಸಮಸ್ಯೆಗಳಿರುತ್ತೆ. ಸೊ ಈಗಿರುವಾಗ ಪ್ರಯಾಣಿಕರು ಏನು ಹೇಳ್ತಾರೆ, ಯಾರಾದರೂ ಮಾತಾಡ್ಸಿದ್ರ, ರಿಯಾಕ್ಷನ್ಗೆ ಸಿಕ್ಕಿದ್ರಾ ಪ್ರಜ್ವಲ್? ದಿವ್ಯಾ, ಈಗಾಗಲೇ ನಾವು ಪ್ರತಿಭಟನೆ ಬಗ್ಗೆ ಯಾರು ಕೂಡ ಸಾರ್ವಜನಿಕರು ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇಲ್ಲ. ಯಾಕಂದರೆ ಸ್ವಲ್ಪ ಗೊಂದಲದ ವಾತಾವರಣ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ಸರ್ಕಾರಿ ಬಸ್ ಬಂದಿದೆಯಾ ಎಂಬ ಮಾಹಿತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಖಚಿತವಾಗಲಿಲ್ಲ. ಅದೇ ರೀತಿಯಾಗಿ ಈಗಾಗಲೇ ಖಾಸಗಿ ಬಸ್ನವರು ಕೂಡ ಸಭೆಯ ಬಳಿಕ ನಿರ್ಧಾರ ಕೊಡ್ತೇವೆ ಎಂಬ ಮಾಹಿತಿಯನ್ನು ಕೊಟ್ಟಿರೋದ್ರಿಂದ ಸಾಕಷ್ಟು ಗೊಂದಲದಲ್ಲಿ ಪ್ರಯಾಣಿಕರಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಖಾಸಗಿ ಬಸ್ ಬಂದಾದರೆ ಮಾತ್ರ, ಹಾಗೆ ಹೇಳಿದಾಗೆ ಖಾಸಗಿ ಬಸ್ ಬಂದಾದರೆ ಮಾತ್ರ ಈ ಒಂದು ಬಂದ್ ಯಶಸ್ವಿ ಆಗುತ್ತೆ. ಆದರೆ ಈಗಾಗಲೇ ಯಾವುದು ಸರಿಯಾದ ನಿರ್ಧಾರ ಇಲ್ಲದಿರುವುದರಿಂದ ಈಗಾಗಲೇ ಬಂದ್ನ ಬಗ್ಗೆ ಸಾಕಷ್ಟು ಗೊಂದಲ ಇರುವಂಥದ್ದು. ಅದೇ ರೀತಿಯಾಗಿ ಈಗಾಗಲೇ ನಾಳೆ ಶಾಲೆಗೆ ರಜೆ ಮತ್ತು ನಾಳೆ ಮತ್ತು ನಾಡಿದ್ದು ಶಾಲೆಗೆ ರಜೆ ಇದೆ ಎಂಬ ಮಾಹಿತಿಯೂ ಕೂಡ ಸರಿಯಾದ ಮಾಹಿತಿ ಕೂಡ ಲಭ್ಯವಾಗಿಲ್ಲ. ಯಾಕಂದರೆ ಜಿಲ್ಲಾಧಿಕಾರಿ ಕೂಡ ಇದರ ಬಗ್ಗೆ ಸಾಕಷ್ಟು ಗೊಂದಲದಲ್ಲಿ ಇದ್ದಾರೆ. ಯಾಕಂದರೆ ಬಸ್ಗಳು ಬಂದಾದರೆ ಮಾತ್ರ ಶಾಲಾ ಕಾಲೇಜುಗಳಿಗೆ ರಜೆ ಕೊಡುವ ಒಂದು ಅಲ್ಲಿಯ ಜಿಲ್ಲಾಡಳಿತ ಮತ್ತು ಅಲ್ಲಿಯ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇರುವಂಥದ್ದು. ಅದೇ ರೀತಿಯಾಗಿ ಬಸ್ ಬಂದಾದರೆ ಮಾತ್ರ ಶಾಲೆ ಕಾಲೇಜುಗಳಿಗೆ ಬೇರೆ ಅದೇ ರೀತಿ ಬೇರೆ ಇಲಾಖೆಗಳಿಗೂ ಕೂಡ ಬಂದು ಕೊಡುವ ಸಾಧ್ಯತೆ ಇದೆ ಎಂಬ ಮಾಹಿತಿ ಲಭ್ಯವಾಗಿರುವಂಥದ್ದು. ದಿವ್ಯಾ, ಓಕೆ, ಪ್ರಜ್ವಲ್ ಮತ್ತು ನವೀನ್ ಇಬ್ಬರಿಗೂ ಕೂಡ ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ.